ಭಾಗ್ಯವಂತಿದೇವಿ ನಮಃ. ಆಶಾ ಟೆಕ್ನಿಕಲ್ ಆಶಾ ಟೆಕ್ನಿಕಲ್ ನಿಂಕರಣೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆಲ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಎಸ್, ಇದು ಇವತ್ತು ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಇವಾಗ ಸದ್ಯಕ್ಕೆ ಒಂದು ಟ್ರೆಂಡಿಂಗ್ ಆಗಿದೆ. ಟ್ರೆಂಡಿಂಗ್ ಅಂದರೆ ಕೇಳಬೇಡಿ ನೀವು, ಅಷ್ಟೊಂದು ಟ್ರೆಂಡಿಂಗ್ ಆಗಿದೆ. ಈ ರೀಸೆಂಟಾಗಿ ಒಂದು 2 ತಿಂಗಳಿಂದ ಅಂತೂ ಒಂದು ಕ್ಯೂರಿಯಾಸಿಟಿ, ಟೆನ್ಷನ್ನು ಒಂಥರ ಎಲ್ರಿಗೂ ಅದೇ ಇದ್ದಿರುತ್ತೆ. ಯಾಕಂದರೆ ಬರುತ್ತೋ ಬರೋಲ್ವೋ, ಸ್ಪೆಷಲಿ ಬಡವರಿಗೆ ಇವಾಗ ಹಾಕ್ತಾರೋ ಇಲ್ವೋ, ಯಾವ ಸರ್ಕಾರ ಬಂದರೆ ಹಾಕ್ತಾರೋ ಇಲ್ವೋ, ಇನ್ ಕೇಸ್ ಯಾವುದಾದ್ರೂ ಬೇರೆ ಸರ್ಕಾರ ಬಂತು ಅಂದರೆ ಇದು ಕಂಟಿನ್ಯೂ ಆಗುತ್ತಾ, ಎಲ್ರಿಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಗಂಡಸರಿಗೂ ಕ್ಯೂರಿಯಾಸಿಟಿ, ಬರುತ್ತೋ ಬರಲ್ವೋ ಈ ಹೆಣ್ಮಕ್ಳಿಗೆ ಅಂತ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ನೀನು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇಲ್ಲ, ಪ್ಲೀಸ್ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಮತ್ತು ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ನಿಮಗೂ ಅರ್ಥ ಆಗಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಫುಲ್ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ ಅಂತ. ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ನನ್ನ ಆಫ್ಲೈನಲ್ಲೂ ಅದೇ ಕೆಲಸ. ಸೊ ಹಾಗಾಗಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ, ಯಾವುದೇ ಹೊಸ ಸ್ಕೀಮ್ಗಳಾಗಲಿ, ಇವಾಗಂತೂ ಎಲೆಕ್ಷನ್ ಆಯಿತು, ಹೊಸ ಸ್ಕೀಮ್ಸ್ಗಳಂತೂ ಬಿಟ್ಟೇ ಬಿಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಹೊಸ ಸ್ಕೀಮ್ಸ್ ಅಂತೂ ಬಿಟ್ಟೇ ಬಿಡ್ತಾರೆ, ಖಂಡಿತ. ಸೊ ಹಾಗಾಗಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಹಿಟ್ ಮಾಡಿದರೆ. ಆಮೇಲೆ ನನ್ನ ಆಸೆನೂ ಅಷ್ಟೇ, ನನ್ನ ವೀಡಿಯೋಸ್ಗಳೆಲ್ಲ ಫಸ್ಟು ನೀವೇ ನೋಡಬೇಕು. ಅದಕ್ಕೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದರೆ ನೀವೇ ಫಸ್ಟು ನೋಡ್ತೀರಾ ಅನ್ನೋದೇ ನನ್ನ ಆಸೆ. ಓಕೆನಾ, ಬೆಲ್ ಐಕನ್ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೂ ದುಡ್ಡಂತ ಹತ್ತಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಓಕೆನಾ, ಗೃಹಲಕ್ಷ್ಮಿ 9ನೇ ಕಂತಿದ್ದು ತುಂಬ ಜನಕ್ಕೆ ಬಂದುಬಿಟ್ಟಿದೆ. ಓಕೆನಾ, ಅಂದರೆ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ, ಏನು ರೀಸನ್ನು ಅಂತ ನಾನು ಹೇಳ್ತೀನಿ ಬನ್ನಿ. ಏನು ಗೊತ್ತಾ, ಬೆಂಗಳೂರು ಸಿಟಿಯಲ್ಲಿರೋರಿಗೆ, ಅಂದರೆ ಬೆಂಗಳೂರು ಸಿಟಿ ಅಂತಲೇ ಇಲ್ಲ, ಯಾರ್ಯಾರು ಸಿಟಿ ಅಂದರೆ ಮೊನ್ನೆ 26ನೇ ತಾರೀಕು ಯಾರ್ಯಾರಿಗೆ ಎಲೆಕ್ಷನ್ ಆಯಿತೋ ಅವ್ರಿಗೆಲ್ಲ ಬಂದಿದೆ. ಓಕೆನಾ, ಅಂದರೆ ಎಲ್ಲೆಲ್ಲಿ ಎಲೆಕ್ಷನ್ ಆಯಿತೋ ಅಲ್ಲೆಲ್ಲ ಆ ಊರು ರೇಷನ್ ಕಾರ್ಡ್ ಇರೋರಿಗೆಲ್ಲ ಅವ್ರಿಗೆಲ್ಲ ಬಂದುಬಿಟ್ಟಿದೆ. ಇನ್ನು ಕೆಲ ಜನಗಳಿಗೆ ಯಾಕೆ ಬಂದಿಲ್ಲ ಅಂದರೆ, ಇವಾಗ 7ನೇ ತಾರೀಕೇನು ಇರುತ್ತೆ ನೋಡಿ, 7ನೇ ತಾರೀಕು ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ ಇರೋರಿಗೆ ಅವ್ರಿಗೆ ಒಂದು 2 ಡೇಸ್ ಬಿಫೋರು ಅವ್ರಿಗೂ ಬರುತ್ತೆ. 2 ಡೇಸ್ ಬಿಫೋರ್ ಆರ್ 1 ಡೇ ಬಿಫೋರ್ ಬಂದುಬಿಡುತ್ತೆ ಅವ್ರಿಗೂ. ಯಾರು ವರಿ ಮಾಡ್ಕೋಬೇಡಿ, ಇದು ಸ್ಲಾಟ್ ಮಾಡಿದ್ದಾರೆ. ಯಾರಿಗೆ ಫಸ್ಟ್ ಎಲೆಕ್ಷನ್ ಇರುತ್ತೋ ಅವ್ರಿಗೆ ಫಸ್ಟ್ ಹಾಕಿ, ಆಮೇಲೆ ಸೆಕೆಂಡ್ 7ನೇ ತಾರೀಕು ಇರೋರಿಗೆ ಅವ್ರಿಗೆ ಹಾಕೋಣ, 2 ಬ್ಯಾಚ್ ಮಾಡಿ ಹಾಕೋಣ, ಈಸಿ ಆಗುತ್ತೆ ಅಂತ ಆ ಥರ ಅವರು ಇದು ಮಾಡ್ಕೊಂಡಿದ್ದಾರೆ. ಇವಾಗ ಬರುತ್ತೆ 7ನೇ ತಾರೀಕು ಒಳಗಡೆ ನಿಮಗೂ ಎಲ್ಲನೂ ಬರುತ್ತೆ, ಯಾರು ವರಿ ಮಾಡ್ಕೋಬೇಡಿ. ಇನ್ನು 9ನೇ ಕಂತಿದ್ದು ಆಯಿತು. 8ನೇ ಕಂತಿದ್ದು ಯಾರಿಗಿಲ್ಲ, 8ನೇ ಕಂತಿದ್ದು ಅಂದರೆ 8ನೇ ಕಂತಿದ್ದು ಯಾರಿಗೆ ಇನ್ನೂ ಪೆಂಡಿಂಗ್ ಇದೆ, ಯಾರಿಗೆ ಇನ್ನೂ ಬಂದಿಲ್ಲ ಅವ್ರಿಗೆ 8ನೇ 9ನೇ ಕಂತಿದ್ದು ಎರಡು ಒಂದೇ ಸಾರಿ ಬರುತ್ತೆ. ಇನ್ನು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ 10ನೇ ಕಂತಿದ ಅಮೌಂಟು ರಿಲೀಸ್ ಆಗ್ತಾ ಇದೆ. ಎಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಅಂದರೆ, ನಿಜ ಅನ್ಬಿಲೀವೇಬಲ್ ಇದು. 10ನೇ ಕಂತಿನ ಅಮೌಂಟು ಇದೇ ನಾಳಿದ್ದು 1ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ಎಲ್ರಿಗೂ ಹಾಕಿಬಿಡ್ಬೇಕು. ಯಾಕಂದರೆ ಎಲೆಕ್ಷನ್ ಡ್ಯೂಟಿಯಲ್ಲಿ ಅವರು ಬ್ಯುಸಿ ಆಗಿಬಿಡ್ತಾರೆ, ಕೌಂಟಿಂಗ್ ಅದು ಇದು ಅಂತ ಬ್ಯುಸಿ ಆಗಿಬಿಡ್ತೀವಿ. ಸೊ ಹಾಗಾಗಿ ನಾವೇನು ಮಾಡೋಣ, ಬೇಗನೆ 10ನೇ ಕಂತಿನ ಅಮೌಂಟು ಹಾಕಿದ್ರೆ ಬೇಗ ಟೆನ್ಷನ್ ಫ್ರೀ ಆಗಿಬಿಡ್ತೀವಿ ಅಂತ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, 10ನೇ ಕಂತಿನ ಅಮೌಂಟನ್ನು ಮೇ 1ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ಹಾಕಿಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಗುಡ್ ನ್ಯೂಸ್ ಏನು ಬರುತ್ತೆ ಗೊತ್ತಾ ನಿಮಗೆ, ಇವಾಗ ಯಾರ್ಯಾರಿಗೆ ಬಂದಿಲ್ಲ 9ನೇ ಕಂತಿನ ಅಮೌಂಟು ಯಾರ್ಯಾರು ಬಂದಿಲ್ಲ ಅವ್ರಿಗೆ 2 ಒಂದೇ ಸಾರಿ ಬರುತ್ತೆ, ಅಂದರೆ 4,000 ಒಂದೇ ಸಾರಿ ಬರುತ್ತೆ. ಇನ್ನು 8ನೇ ಕಂತಿದ್ದು ಯಾರಿಗೆ ಬಂದಿಲ್ಲ ಅವ್ರಿಗಂತೂ 8, 9, 10 3 ಒಂದೇ ಸಾರಿ ಬರುತ್ತೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಲ್ವಾ. 6,000 ಒಂದೇ ಸಾರಿ ಬರುತ್ತೆ, ಮಿಕ್ಕಿದವ್ರಿಗೆಲ್ಲ 4,000 ಒಂದೇ ಸಾರಿ ಬರುತ್ತೆ. ಓಕೆನಾ, ನಾವೇನು 2,000 ತಗೊಂಡು ಸುಮ್ಮನೆ ಇದ್ದೀವಿ ನೋಡಿ. ನಿಮ್ಮದೇ ಒಂದು ಗುಡ್ ಲಕ್ಕು, ಒಂದು ಹಬ್ಬ ಮಾಡ್ದಂಗೆ ಇರುತ್ತೆ. ಓಕೆನಾ, ಇನ್ನೇನಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ಅಂದರೆ ನಾನು ಒಂದು ಇವ್ರಿಗೆ ಜಾಸ್ತಿ ಅಂತ ಮಾತಾಡ್ತಾ ಇಲ್ಲ. ಎಲ್ಲೇ ನೋಡಿ ನೀವು ನ್ಯೂಸಲ್ಲಿ ನೋಡಿ, ಎಲ್ಲ ನೋಡಿ
ನಮಗೆ ಕಾಂಗ್ರೆಸ್ ಸರ್ಕಾರ ಅನ್ನ ಕೊಟ್ಟಿದೆ. ಸೊ ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಿದ್ದೀವಿ. ಅದೇ ರೀತಿ ಜನಗಳ ರಿಯಾಕ್ಷನ್ನು ನಾನು ಹೇಳ್ತಾ ಇರೋದು, ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಿ. ಇನ್ನು ಒಂದು ಅಜ್ಜಿ ಅಂತೂ ಇನ್ನು ಆವಾಗ ಹೇಳಿದ್ದು ಇವಾಗಲೂ ಟ್ರೆಂಡಿಂಗ್ ಆಗ್ತಾ ಇದೆ. ಅದು ಇದ್ದೊಬ್ಬ ಮಗ ಸತ್ತೋದ ನನಗೆ, ಇವಾಗ ನನಗೆ ಕಾಂಗ್ರೆಸ್ ಸರ್ಕಾರದಿಂದ 2,000 ಬರುತ್ತೆ, ಅದರಲ್ಲೇ ನಾನು ಜೀವನ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಪ್ಪ ನಿಜ, ನನಗೆ ಗೂಸ್ ಬರುತ್ತೆ ಒಂದೊಂದು ಸಾರಿ ಇದೆಲ್ಲ ಹೀಗೆಲ್ಲ ಕೇಳಿದರೆ. ಇನ್ನು ಬರೀ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಅವರು ಹಾಗೆ ಮಾಡಿದ್ದಾರೆ. ಓಕೆನಾ. ಸಿದ್ದರಾಮಯ್ಯ ಯಾವಾಗಲೂ ಹಿಂದೆ ಒಂದು ಸಾರಿ ಸಿದ್ದರಾಮಯ್ಯ ಬಂದಿದ್ರು ನೋಡಿ, ಅವರೇ ಈ ಫ್ರೀ ಮನೆ ಅಂತ ಅವರೇ ಬಿಟ್ಟರು. ಅವ್ರು ಬಂದರೆ ಏನಾದರೂ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳು ತೆಗಿತಾನೆ ಇರ್ತಾರೆ. ಯಾವಾಗಲೂ ಅಷ್ಟೇ, ಇವಾಗಲೆಲ್ಲ ಅವ್ರು ಬಂದಾಗಲೆಲ್ಲ ಹೊಸ ಸ್ಕೀಮ್ಸ್ಗಳು ತೆಗಿತಾ ಇರ್ತಾರೆ. ಫ್ರೀ ಮನೆ ಬಿಟ್ಟರು, ಆಮೇಲೆ ತುಂಬ ಸ್ಕೀಮ್ಸ್ಗಳು ತೆಗೆದಿದ್ದಾರೆ. ಅಂದರೆ ಬಡವರಿಗೆ ಅಂತ ತುಂಬ ಸ್ಕೀಮ್ಸ್ ತೆಗೆದಿದ್ದಾರೆ ಅವರು. ಸೊ ಹಾಗಾಗಿ ಈ 2,000 ಅಂತ ಅವ್ರಿಗೆ ಒಂದು ಇದೇ ಚೇಂಜ್ ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ. ಇವಾಗ ಯಾವುದೇ ಸರ್ಕಾರ ಬಂದ್ರೂ ಇನ್ನು ಮುಂದೆ 5 ವರ್ಷ ನಾವು ನಿಮಗೆ 2,000 ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಅಲ್ವಾ. ಯಾಕಂದರೆ ಅಪೋಸಿಟ್ ಸರ್ಕಾರದವರು ಇವ್ರಿಗೆ ಏನಾದರೂ ಇಟ್ಕೊಟ್ರೆ ಇವ್ರೇನು ಮಾಡೋಕ್ಕಾಗಲ್ಲ, ಇವರು ನಿಲ್ಲಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಇವರು ಮಾತ್ರ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಸ್ಕೀಮ್, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.